ನಮಸ್ಕಾರ. ನಾನು ಡಾಕ್ಟರ್ ಮಾತಂಗಿ, ಗ್ಲಿನಿಗಲ್ಸ್ BGS ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಇದರಿಂದ ನಮ್ಮನ್ನ ಏನಾದ್ರೂ ಮಾಡಿದ್ರೆ ಕಾಪಾಡಿಸ್ಕೋಬೋದಾ? ಎಲ್ರಿಗೂ ಇದು ಒಂದು ಕ್ವೆಶನ್ ಇದೆ, ಪ್ರಶ್ನೆ ಇದೆ. ನಮಗೆ ಸ್ವಲ್ಪ ವಿಚಾರಗಳಿದೆ, ಅದಕ್ಕೋಸ್ಕರ ಇದೆಲ್ಲ ನಾವು ಮಾಡಿಬಿಟ್ಟಿದ್ವಿ, ಅದಕ್ಕೋಸ್ಕರ ನಮಗೆ ಬರೋದೇ ಇಲ್ಲ ಆ ಥರ ಹೇಳಬಾರ್ದು. ಇದೆಲ್ಲ ಮಾಡಿದ್ರೆ ಸಮ್ಟೈಮ್ಸ್ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಆ ಥರ ಇಂಟರ್ನ್ಯಾಷನಲ್ ನಮಗೆ ಗೈಡ್ಲೈನ್ಸ್, ಇಷ್ಟು ಜನನ ನೋಡಿ ಅವ್ರಿಗೆ ಯಾಕೆ ಬಂತು ಅಂತ ಕಂಡುಹಿಡಿದಿದ್ದಾರೆ. ಅದೆಂದು ನಾವು ಅಪೋಸಿಟ್ ಆಗಿ ಮಾಡಿ ನಮ್ಮನ್ನ ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಎಂದು ಕಡಿಮೆ ಮಾಡಿಸ್ಕೋಬೋದು. ರಿಸ್ಕ್ ಫ್ಯಾಕ್ಟರ್ ಅಂದರೆ ಏನು? ನಾನು ಏನೋ ಮಾಡಿದ್ದೀನಿ, ಆ ಕಾರಣಕ್ಕೋಸ್ಕರ ನನಗೆ ಕಾಯಿಲೆ ಬಂತು. ಫಸ್ಟ್ ಯಾವುದು? ನಾವು ದಪ್ಪಗಾಗಿರೋದು. ಯಾಕೆ ದಪ್ಪಗಾಗಿರೋದು? ಪ್ರತಿಯೊಂದು ಕೊಬ್ಬಿನ ಅಂಶ ನಮ್ಮ ಬಾಡಿಯಲ್ಲಿ, ದೇಹದಲ್ಲಿ ಜಾಸ್ತಿ ಆಗಿಬಿಟ್ರೆ ಆ ಕೊಬ್ಬಿನ ಅಂಶ ಎಂದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಬರ್ತಾ ಇರುತ್ತೆ. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಂದು ಸ್ತನಾಗೆ ಸ್ಟಿಮ್ಯುಲೇಷನ್ ಆಗ್ತಾ ಇರುತ್ತೆ, ಆವಾಗ ಗಂಟು ಥರ ಬರಬಹುದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್. ನಂಬರ್ 1. ದಪ್ಪಗಾಗಿರೋದಂದರೆ ಏನು ಅಂದರೆ ನಿಮಗೆ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮದು ಹೈಟ್ ಒಂದು 160 ಸೆಂಟಿಮೀಟರ್ ಇದ್ದೀರಾ, ಅದರಲ್ಲಿ 100 ತೆಗೆದುಬಿಟ್ರೆ 60 ಸೆಂಟಿಮೀಟರ್ನೇ ಮ್ಯಾಕ್ಸಿಮಮ್, 60 kg ಮ್ಯಾಕ್ಸಿಮಮ್ ಇರೋದಕ್ಕೆ ಚಾನ್ಸಸ್ ಇದೆ. ಅಷ್ಟೇ ಇರಬೇಕು ನಾವು, ಅದನ್ನೇ ಒಬೆಸಿಟಿ ಇಲ್ಲ ಅನ್ನೋ ಒಂದು ಅಂದಾಜು. ಇದು ನಾಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್, ಬಟ್ ಅಂದಾಜು ನಿಮಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ನಿಮ್ಮ ಶೋಲ್ಡರ್ ಹತ್ರ ಎಷ್ಟು ಇರ್ತೀರಾ, ಸೊಂಟೆಯಲ್ಲಿ ಎಷ್ಟು ಇರ್ತೀರಾ, ಸ್ವಲ್ಪ ಜನಕ್ಕೆ ಪಿಯರ್ ಶೇಪ್ನ ಹೇಳ್ತೀವಿ, ಅಲ್ಲಿ ಜಾಗ ಜಾಸ್ತಿ ದಪ್ಪಗಾಗಿ ಬಿಡಬಾರ್ದು. ಯಾಕೆಂದರೆ ಜಾಸ್ತಿ ಹೊತ್ತು ಕೂತೇ ಇರ್ತಾರೆ, ಇವರು ಓಡಾಡಿ ಕೆಲಸ ಮಾಡಲ್ಲ. ಆ ಥರ ಇದ್ದರೆ ಕೆಳಗೆ ದಪ್ಪಗಾಗ್ತಾ ಇರ್ತಾರೆ. ಇದು ಡಂಬಲ್ ಶೇಪ್ನ ಹೇಳ್ತೀವಿ. ಇಲ್ಲಿ ಎಷ್ಟು ದಪ್ಪಗಾಗಿರ್ತೀವಿ ಶೋಲ್ಡರಲ್ಲಿ, ಕೆಳಗೆ ಸೊಂಟೆಯಲ್ಲಿನೂ ಅಷ್ಟೇ ದಪ್ಪಗಾಗಿರ್ಬೇಕು. ಇವಾಗ ನೀವು 1 ಇಂಚ್ ಟೇಪ್ ತೊಗೊಂಡು ಪ್ರೆಷರ್ ಮಾಡಿದ್ರೆ ಇಲ್ಲಿ ಎಷ್ಟು ಮೆಷರ್ಮೆಂಟ್ಸ್ ಬರುತ್ತೆ ಅಷ್ಟೇ ಕೆಳಗೇನು ಮೆಷರ್ಮೆಂಟ್ಸ್ ಬರಬೇಕು. ಆ ಥರ ಇದ್ದರೆ ನಿಮ್ಮ ಬಾಡಿ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿದೆ ಅಂತ ಅರ್ಥ. ಇದೇ ಪಿಯರ್ ಶೇಪ್ಡು, ಇಲ್ಲಾಂದರೆ ಆ್ಯಪಲ್ ಶೇಪ್, ಇಲ್ಲಾಂದರೆ ಸಿಲಿಂಡರ್ ಥರ ಹಾಕ್ಬಿಟ್ರೆ ಕೊಬ್ಬಿನ ಅಂಶ ಜಾಸ್ತಿ ಆಗ್ತಾ ಇದೆ. ಅದರಿಂದ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗ್ಬೋದು, ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಯಾಕೆ ನಾವು ದಪ್ಪಗಾಗ್ತಾ ಇದ್ದೀವಿ? ಜಂಕ್ ಫುಡ್ ತಿಂತಾ ಇದ್ದೀವಿ. ಯಾವುದೆಲ್ಲ ತಿನ್ನಬಾರ್ದು. ಎಷ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್, ಎಣ್ಣೆ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಎಣ್ಣೆ ಒಬ್ರಿಗೆ ಒಂದು ಮ್ಯಾಕ್ಸಿಮಮ್ 2 ಜನ ಇದ್ದರೆ ತಿಂಗಳಿಗೆ 1 ಲೀಟ್ರೇ ಜಾಸ್ತಿ ಎಣ್ಣೆ. ಬಟ್ ಅದು ಜಾಸ್ತಿ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ. ನಾವು ಡೀಪ್ ಫ್ರೈಯೇ ಮಾಡಲ್ಲ ಅಂದರೆ, ಫ್ರೈ ಮಾಡಿ ಯಾವುದೂ ತಿನ್ನಲ್ಲ ಅಂದರೆ, ತರಕಾರಿ ಹೆಂಗೆ ತಿಂತೀರಾ? ತರಕಾರಿ ಯಾವ ಕಲರಲ್ಲಿ ಮಾಡಿದ್ದೀರಾ ಅದೇ ಕಲರಲ್ಲಿ ಇರಬೇಕು. ಗ್ರೀನ್ ಕಲರಲ್ಲಿ ಬಿಂಡಿ ಬಂದರೆ ಅದೇ ಗ್ರೀನ್ ಕಲರಲ್ಲಿ ಇರಬೇಕು. ಅದು ಬ್ರೌನ್ ಆಗಿಬಿಟ್ರೆ ಅಷ್ಟು ಫ್ರೈ ಮಾಡಿದ್ದೀರಾ ಅರ್ಥ. ಎಷ್ಟು ಎಣ್ಣೆ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಅದಾದಮೇಲೆ ಎಷ್ಟು ನೀವು ಮಾಂಸ ತಿಂತಾ ಇದ್ದೀರಾ? ಮಾಂಸದಲ್ಲಿ ಮಟನ್ನಿಂದು ರೆಡ್ ಮೀಟನ್ನು ಹೇಳ್ತೀವಿ, ಆ ಥರ ಅದರಲ್ಲಿ ಎಷ್ಟು ತಿಂತಾ ಇದ್ದೀರಾ? ತರಕಾರಿ ಎಷ್ಟು ಕಡಿಮೆ ತಿಂತಾ ಇದ್ದೀರಾ? ಇವಾಗ ಅನ್ನ ಜಾಸ್ತಿ ತಿಂತಾ ಇದ್ದಾರೆ, ಎಷ್ಟು ಅನ್ನ ತಿಂತೀರಾ? ಇನ್ವರ್ಟೆಡ್ ಆಗಿ ಹೇಳ್ತೀನಿ, ಎಷ್ಟು ಪಲ್ಯ ತಿಂತೀರಾ ಅಷ್ಟೇ ನಾವು ಅನ್ನ ತಿನ್ನಬೇಕು. ಅಷ್ಟು ಬೇಳೆ ಪುರದ ಇರಬೇಕು ಅದರಲ್ಲಿ. ಐದರ್ ಪನೀರ್ ಆಗಿರ್ಬೋದು, ಟೋಫು ಆಗಿರ್ಬೋದು, ಬೇಳೆ ಆಗಿರ್ಬೋದು, ಕಾಳಾಗಿರ್ಬೋದು, ಯಾವುದಂದ್ರೇನು ಆ ಪಲ್ಯ ಎಷ್ಟಿದೆ ಅನ್ನ ಅಷ್ಟಿರಬೇಕು. ಅಷ್ಟು ನೀವು ಕಾಳನ್ನು ತಿನ್ನಬೇಕು. ಅದೇ ಸಮಯದಲ್ಲಿ ಫ್ರೂಟ್ಸ್ ಆಗಿ ಮತ್ತು ಬಟರ್ ಮಿಲ್ಕ್, ಇಲ್ಲಾದರೆ ಒಂದು ಹಾಲಿನ ಅಂಶ ಇರಬೇಕು. ಸೊ ನೀವು ಮೊಸರಾಗಿ ತಿನ್ಬೋದು, ಇಲ್ಲಾಂದರೆ ಮಜ್ಜಿಗೆಯಾಗಿ ಕುಡಿಬೋದು, ಇಲ್ಲಾಂದರೆ ಸ್ವಲ್ಪ ನೀವು ಹಾಲಿನ ಅಂಶ ಆ ಥರ ಏನಾದ್ರೂ ಮಾಡಿ ತಿನ್ಬೋದು. ಇದೇ ನಮಗೆ ಬ್ಯಾಲೆನ್ಸ್ ಡಯಟನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಊಟ ಹೆಂಗೆ ಮಾಡ್ಬೋದು. ಮತ್ತು ಎಷ್ಟು ಓಡಾಡ್ತೀರಾ ಅಂದರೆ, ಎಷ್ಟು ಹವರ್ ಕೂತಿರ್ತೀರಾ ಅದರಲ್ಲಿ ಡಬಲ್ ದ ಟೈಮ್ ನೀವು ಓಡಾಡಿರಬೇಕು. ಆವಾಗ ಕ್ಯಾನ್ಸರ್ ಕಾಯಿಲೆ ಮಾತ್ರ ಇಲ್ಲ, ಡಯಾಬಿಟಿಸು, ಹೈಪರ್ ಟೆನ್ಷನ್, ನಿಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಸ್ಟ್ರೋಕು ಎಲ್ಲದೂ ಇದರಲ್ಲಿ ಕಡಿಮೆ ಆಗುತ್ತೆ. ನಾವು ಮನುಷ್ಯರಾಗಿ ಹುಟ್ಟಿರೋದು ಎಷ್ಟು ಸಮಯ ಓಡಾಡ್ತಾ ಇರ್ತೀವಿ, ಕೂತಿರಬಾರ್ದು. ಸೊ ಎಷ್ಟು ಕೂತಿರ್ತೀರಾ, ಇವಾಗ 1 ಅವರ್ ಕೂತಿದ್ರೆ 2 ಅವರ್ ಓಡಾಡಿರಬೇಕು. ಆ ಥರ ರಿವರ್ಸ್ ಮಾಡಿಬಿಟ್ರೆ ನಿಮಗೆ ಆರೋಗ್ಯ ಬರುತ್ತೆ. ಇದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿನ ಹೇಳ್ತಾರೆ. ಜಾಸ್ತಿ ಜನ ನಂತರ ಬಂದು ವಾಕಿಂಗ್ ಮಾಡೋದೇನು ಹೇಳ್ತಾರೆ. ಬಟ್ ವಾಕಿಂಗಲ್ಲಿ ಫೋನಲ್ಲಿ ಮಾತಾಡಿರ್ತಾರೆ, ಉಳಿದಿರೋರ ಹತ್ರ ಮಾತಾಡ್ತಾ ಇರ್ತಾರೆ. ಬಟ್ ಗೈಡ್ಲೈನ್ಸ್ ಪ್ರಕಾರ ನನಗೆ ಏನೂ ವ್ಯತ್ಯಾಸನೇ ಬರ್ತಾ ಇಲ್ಲ. ನಾನು ಹೇಳ್ತೀನಿ, 1 ಅವರ್ ವಾಕ್ ಮಾಡಿದರೆ ಎಷ್ಟು ಕಿಲೋಮೀಟರ್ ಮಾಡಿದ್ದೀರಾ? 2 ಕಿಲೋಮೀಟರ್. ಪ್ರಯೋಜನವೇ ಇಲ್ಲ. ಸೊ ಹಾಗಾಗಿ ಹೆಂಗೆ ವಾಕ್ ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ಹೇಗಿದೆ ಅಂದರೆ, ನಮಗೆ ವರ್ಲ್ಡ್ ಲೆವೆಲಲ್ಲಿ ಗೈಡ್ಲೈನ್ಸ್ ಕೊಟ್ಟಿರೋದು, ನೀವು 3/4 ಗಂಟೆ ಒಂದು ದಿವಸಕ್ಕೆ ವಾಕ್ ಮಾಡಬೇಕು. ಮಾಡ್ರೇಟ್ ಎಕ್ಸಸೈಸ್ ಅಂದರೆ ಈ 45 ನಿಮಿಷದಿಂದ 60 ನಿಮಿಷ ಒಳಗೆ ಅಟ್ಲೀಸ್ಟ್ ನೀವು 4 ಇಂದ 5 ಕಿಲೋಮೀಟರ್ ವಾಕ್ ಮಾಡಿರಬೇಕು. ಅದರಲ್ಲಿನೂ ನಾವು ಮಾತಾಡ್ತಾ ಇದ್ರೆ, ವಾಕ್ ಮಾಡಿದ್ರೆ ಮಾತಾಡೋಕ್ಕಾಗಬಾರ್ದು. ವೆನ್ ಯು ಆರ್ ವಾಕಿಂಗ್ ಯು ಕೆನಾಟ್ ಟಾಕ್. ಆ ಸ್ಪೀಡಲ್ಲಿ ನೀವು ವಾಕ್ ಮಾಡಿದ್ರೇ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳು. ಆವಾಗ 77% ನಿಮಗೆ ರಿಸ್ಕ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಊಟ ನೋಡಾಯಿತು,
ನಾವು ಹೆಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಹೆಂಗೆ ವಾಕ್ ಮಾಡ್ಬೋದು, ಇಲ್ಲ ರನ್ನಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಯಾವುದಿದ್ರೇನೋ ಈ ರೀತಿಯಲ್ಲಿ. ಬರೀ ಫ್ಲೋಟಿಂಗ್ ಮಾಡ್ತಾ ಇದ್ದೆ, ನಾನು ಸ್ವಿಮ್ಮಿಂಗ್ ಹೋಗಿದ್ದೆ 1 ಅವರಲ್ಲಿ ಬರೀ 10 ನಿಮಿಷನೂ ಮಾಡಿರಲ್ಲ, ಕಂಟಿನ್ಯೂಸ್ ಆಗಿ ಲ್ಯಾಪಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು. ಈ ಥರ ಎಲ್ಲ ಅವ್ರು ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಖಂಡಿತವಾಗಿ ರಿಸ್ಕು ಕಡಿಮೆ ಆಗುತ್ತೆ. 4ನೇ ವಿಷಯ, ಊಟ, ಎಲ್ಲಾದರೂ ಓಡಾಡೋದು, ಎಲ್ಲಾದರೂ ಮಾತಾಡಿ ಆಯಿತು. 4ನೇ ವಿಷಯ, ನಾವು ಹೆಂಗೆ ಸ್ಟ್ರೆಸ್ ಆಗಿರ್ತೀವಿ, ಯಾವಾಗೂ ಅಯ್ಯೋ 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 ಟೆನ್ಷನ್ 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 ಬೇಗ ಮಾಡಿಸ್ಬೇಕಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಪ್ರತಿ ಸತಿ ನೀವು ಟೆನ್ಷನ್ ಆಗ್ತಾ ಇದ್ದಾಗ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಯಾರಿಗಂದ್ರೇನು ಟೆನ್ಷನ್ ಆಗಿದ್ರೆ ನೀವೇನು ಮಾಡ್ತೀರಾ, DNA ಮುರಿದೋಗ್ತಾ ಇದೆ, ಮ್ಯೂಟೇಷನ್ಸ್ ನಾವು ಹೇಳ್ತೀವಿ. ಮ್ಯೂಟೇಷನ್ಸ್ ಜನರಲಿ ನಮ್ಮ ಉತ್ಪತ್ತಿ ಆ ಥರ ನಮ್ಮ ದೇಹದಲ್ಲಿ ಬಂದರೆ ಯಾವುದೇ ಕಾರಣ ಎಂದು ಅದು ರಿಪೇರ್ ಆಗ್ತಾ ಇರುತ್ತೆ. ಬಟ್ ಅದು ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಬಾಡಿಯಲ್ಲಿ ಅದನ್ನು ಸರಿ ಮಾಡೋದಕ್ಕೆ ನಮಗೆ ಶಕ್ತಿ ಇರಲ್ಲ. ಆವಾಗ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಕೆಟ್ಟೋಗಿರೋದೆಲ್ಲ ಸರಿ ಹೋಗಲ್ಲ, ಕೆಟ್ಟೋಗಿರೋದೆಲ್ಲ ತುಂಬಿಸ್ಕೊಂಡು ಜಾಸ್ತಿಯಾಗಿ ಅದು ಕ್ಯಾನ್ಸರ್ ಆಗಿಬಿಡುತ್ತೆ. ಈ ಕಾಲದಲ್ಲಿ ಅದು ಸ್ಟ್ರೆಸ್ ರಿಲೇಟೆಡ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ಸ್ ನೋಡಿದ್ರೆ ಕೆಟ್ಟ ಅಂಶಗಳಿರೋದು, ಬೇಗ ಬೆಳೆಯೋದು, ಬೇಗ ಬೇರೆ ಕಡೆ ಹರಡೋದು, ಆ ಥರ ಟೈಪ್ ಹೇಳ್ತೀವಿ, ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಹೇಳ್ತೀವಿ. ಅದು ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಯಂಗರ್ ಲೇಡೀಸ್ಗೆ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಬಗ್ಗೆ ಯಾರೂ ಮಾತಾಡಲ್ಲ. ನಾವು ಒಂದು ದಿವಸದಲ್ಲಿ ಎಷ್ಟು ನಗ್ದಿದ್ದೀವಿ, ಎಷ್ಟು ದಿವಸ ಟೆನ್ಷನ್ ಇಲ್ಲ, ಇದು ಮುಗಿಸ್ಬಿಡ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ನಿಧಾನವಾಗಿ ಆರಾಮಾಗಿ ಎಲ್ಲಾವುದು ಕರೆಕ್ಟಾಗಿ ಮಾಡಿ ಡಿಸಿಪ್ಲಿನ್ ಇದ್ದರೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ಡಿಸಿಪ್ಲಿನ್ ಇರಲಿಲ್ಲ ಆದರೆ ಬೇರೆ ಕಡೆ ಏನೋ ಕೆಲಸ ಮಾಡಿದ್ರೆ ಇದಕ್ಕೆ ಟೈಮ್ ಇರಲ್ಲ, ಆವಾಗ ನಮಗೆ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಪ್ಲ್ಯಾನ್ ಮಾಡಿಕೊಂಡು ದಯವಿಟ್ಟು ಸ್ಟ್ರೆಸ್ನ ಕಡಿಮೆ ಮಾಡಿಸ್ಕೊಳ್ಳಿ. ಅದೊಂದು ವಿಷಯ. ಲಾಸ್ಟಲ್ಲಿ ಇಂಪಾರ್ಟೆಂಟು, ಇವಾಗ ಅಟ್ಲೀಸ್ಟ್ ಸಿಟಿಗಳಲ್ಲಿ ಇರೋದೆಲ್ಲ ಇಷ್ಟು ಅಪಾರ್ಟ್ಮೆಂಟು ಒಂದು ಡಬ್ಬ ಥರವಾಗಿ ಆಗಿದೆ. ಬಿಸಿಲನ್ನು ನಾವು ನೋಡ್ತಾನೇ ಇಲ್ಲ, ಬಿಸಿಲಿಗೆ ಹೋಗ್ತಾನೇ ಇಲ್ಲ. ಬಿಸಿಲಲ್ಲಿ ಎಷ್ಟು ಹೋಗ್ತೀರಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇಮಿಡಿಯೇಟಾಗಿ ನಾನು ವಿಟಮಿನ್ ಡಿ ತೊಗೊಂಡೇನೆ. ವಿಟಮಿನ್ ಡಿ ಇಸ್ ಅ ಸ್ಮಾಲ್ ಪೋರ್ಷನ್ ಆಫ್ ಸನ್ಲೈಟಲ್ಲಿ ಒಂದು ಭಾಗ ಅಷ್ಟೇ. ವಿಟಮಿನ್ ಡಿ ತೊಗೊಳ್ತಾ ಇರೋದ್ರಿಂದ ಸನ್ಲೈಟ್ಗೆ ಈಕ್ವಲ್ ಆಗಲ್ಲ. ಸನ್ಲೈಟಲ್ಲಿ ಎಷ್ಟು ಹೋಗ್ತೀರಾ, ಬಿಸಿಲಲ್ಲಿ ಎಷ್ಟು ಹೋಗ್ತೀರಾ, ಆವಾಗ ನಿಮಗೆ ಡಿಪ್ರೆಷನ್ ಸರಿಯಾಗುತ್ತೆ, ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಕ್ಯಾನ್ಸರ್ ಬರೋದಕ್ಕೆ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಲಾಸ್ಟಲ್ಲಿ ಯಾವಾಗ ಮಗು ಫಸ್ಟು ಚೈಲ್ಡ್ ಬರ್ತ್, ಮಗು ಯಾವಾಗ ಡೆಲಿವರಿ ಮಾಡ್ತೀರಾ, ಯಾವ ವಯಸ್ಸಲ್ಲಿ, ದಾಟಿ ಇವಾಗ ಓದೋದು ಇಂಪಾರ್ಟೆಂಟು, ಕೆಲ್ಸಕ್ಕೆ ಹೋಗೋದು ಇಂಪಾರ್ಟೆಂಟು, ಸಂಬಳ ನನಗೆ 5 ಡಿಜಿಟ್ ಬರ್ತಾ ಇದೆಯಾ, 6 ಡಿಜಿಟಾ, 7 ಡಿಜಿಟಾ, ಲಕ್ಷ 4 ಕೋಟಿನ, ಈ ಥರ ಮಾತಾಡಿ ಯಾವ ವಯಸ್ಸಲ್ಲಿ ಮಗುಗೆ ಡೆಲಿವರಿ ಮಾಡಬೇಕು ಅದು ಮಾತ್ರ ತಪ್ಪಾಗಿ ಹೋಗ್ತಾ ಇದೆ. ಎಲ್ಲರೂ 30 ವಯಸ್ಸು 40 ವಯಸ್ಸು. ಫಸ್ಟ್ ಬ್ರೆಸ್ಟ್ ಇರೋದು ಕಾರಣ ಹಾಲು ಕೊಡಿಸೋದಕ್ಕೆ ಅಷ್ಟೇ. ಮಗುಗೆ ಹಾಲು ಕೊಡಬೇಕು, ಹಾಲು ಉತ್ಪತ್ತಿ ಆಗಬೇಕು. ಅದು ಲೇಟ್ ಆಗಿಬಿಟ್ರೆ ಸ್ತನನೂ ಕೆಲಸನೇ ಆಗಿಲ್ಲ. ಸೊ ಆವಾಗ ಎಷ್ಟು ಲೇಟಾಗಿ ನಿಮ್ಮ ಮಗು ಹುಡ್ತಾ ಇದ್ದಾರೆ, ಫಸ್ಟು ಡೆಲಿವರಿ ನಿಮಗೆ ಯಾವಾಗ ಆಗ್ತಾ ಇದೆ, ರಿಪೀಟೆಡ್ ಅಬಾರ್ಷನ್ಸ್ ಎಲ್ಲ ಆಗ್ತಾ ಇದೆಯಾ, ರಿಪೀಟೆಡ್ ಅಬಾರ್ಷನ್ಸ್ ನೀವು ಮಾಡಿಸ್ಕೊಳ್ತೀರಾ, ಇಲ್ಲಾಂದರೆ ಇವಾಗ ಫೇಮಸ್ ಆಗ್ತಾ ಇದೆ ಮಾರ್ನಿಂಗ್ ಆಫ್ಟರ್ ಪಿಲ್ಲು, ಈ ಪಿಲ್ಲು, ಆ ಕಾಂಟ್ರಸೆಪ್ಟಿವ್ಸ್, ಈ ಕಾಂಟ್ರಸೆಪ್ಟಿವ್ಸ್, ಹಾರ್ಮೋನ್ಸ್ಗಳು ಬೇಕಾದಷ್ಟು ತಗೊಳ್ಳೋದು, ಇದೆಲ್ಲ ನಮಗೆ ಸ್ತನನೂ ಅಫೆಕ್ಟ್ ಮಾಡಿಸುತ್ತೆ. ಸೊ ಇದೆಲ್ಲದು ನಮ್ಮ ಕೈಯಲ್ಲಿ ಇದೆಯಾ ಇಲ್ವಾ? ಸೊ ಚಿಕ್ಕ ಮಕ್ಕಳು ಇವಾಗ ಬೇಗ ಮುಟ್ಟು ಬರ್ತಾ ಇದೆ, ಯಾಕೆ ಅವ್ರು ಓಡಾಡ್ತಾನೆ ಇಲ್ಲ. ಆವಾಗನೇ ಸ್ತನ ಡೆವಲಪ್ ಆಗ್ತಾ ಇದೆ, ಅವರು ಓಡಾಡ್ತಾ ಇಲ್ಲ, ಬಿಸಿಲಿಗೆ ಹೋಗ್ತಾ ಇಲ್ಲ, ಬರೀ ಜಂಕ್ ಫುಡ್ ತಿಂತಾ ಇದ್ದಾರೆ, ದಪ್ಪಗಾಗಿ ಬೆಳೀತಾ ಇದ್ದಾರೆ. ಸ್ತನನೂ ಆವಾಗನೇ ಈಸ್ಟ್ರೋಜನ್ಗೆ ಎಕ್ಸ್ಪೋಷರ್ ಆಗ್ತಾ ಇದೆ. ಸೊ ನಾವು ಹೆಂಗೆ ಬೆಳೀತೀರಾ, ಏನು ಮಾಡ್ತಾ ಇದ್ದೀರಾ, ಏನು ತಿಂತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಇದೆಲ್ಲದಲ್ಲಿನೂ ವ್ಯತ್ಯಾಸಗಳಿರುತ್ತೆ. ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಮಾಡಿಸ್ಬೋದು. ಖುಷಿಯಾಗಿರಿ, ನಗ್ತಾ ಇರಿ, ಆವಾಗ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಮ್ಯೂಟೇಷನ್ಸ್ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.